ನಮಸ್ತೆ ಸ್ನೇಹಿತರೆ, ಈಗ ರಾಯರ ಆರಾಧನೆ ಸ್ಟಾರ್ಟ್ ಆಗುತ್ತೆ. 29, 30 ಮತ್ತು 31 ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ. ಈ ಆರಾಧನೆ ಡೇಟ್ ದಿನ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋದಾದರೆ ಅಲ್ಲೇ ಹೋಗಿ ಟಿಕೆಟ್ ಪಡಿಬೋದು. ಹಾಗೇನಾದರೂ ಪಡೆಯೋಕ್ಕಾಗಲಿಲ್ಲ ಅಂದರೆ ನೀವು ಮನೆಯಲ್ಲೇ ಇದ್ಕೊಂಡು ರಾಯರ ಸ್ಮರಣೆ ಮಾಡ್ತಾ ಈ ಸೇವೆಗಳು ಏನಾದರೂ ನೀವು ಬುಕ್ ಮಾಡಬೇಕು ಅಥವಾ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಆನ್ಲೈನ್ ಸೇವೆಯನ್ನು ಉಪಯೋಗಿಸ್ಕೊಳ್ಬೋದು. SRS ಮಠ ಅಂತ ಟೈಪ್ ಮಾಡಿದರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಸೇವಾ ಬುಕ್ಕಿಂಗ್ ಹಾಗೂ ರೂಮ್ ಬುಕ್ಕಿಂಗ್ ಅಥವಾ ಡೊನೇಷನ್ಸ್ ಏನಾದರೂ ಇದ್ದರೆ ಇಲ್ಲಿ ಮಾಡ್ಬೋದಾಗುತ್ತೆ. ಅದನ್ನು ನಾನು ಈಗ ತೋರಿಸ್ಕೊಡ್ತೀನಿ. ಸೇವಾ ಬುಕ್ಕಿಂಗ್ ಇದಾಗಲೇ ಮೊದಲೇ ಎಲ್ಲ ಅವೈಲೇಬಲ್ ಇತ್ತು. ಇದನ್ನು ಯೂಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ, ಆದರೆ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಇದು ಮಾಹಿತಿ ಆಗಿರುತ್ತೆ. ಸೇವೆ ಬುಕ್ಕಿಂಗ್ ಅಂತ ಸೆಲೆಕ್ಟ್ ಮಾಡಿ ಯಾವ ಡೇಟಿಗೆ ನೀವು ಸೇವೆ ಕೊಡಬೇಕು ಅಥವಾ ರೂಮ್ ಬುಕ್ಕಿಂಗ್ ಸೆಲೆಕ್ಟ್ ಮಾಡಿ ಯಾವ ಡೇಟಿಗೆ ಬುಕ್ ಮಾಡಬೇಕು ಆ ಬುಕ್ಕಿಂಗ್ ಡೇಟನ್ನು ಸೆಲೆಕ್ಟ್ ಮಾಡಿ ಚೆಕ್ ಇನ್ ಡೇಟ್ ಟೈಮ್ ಕೊಟ್ಟರೆ ಚೆಕ್ ಅವೈಲಬಿಲಿಟಿ ಅಂತ ಕೊಟ್ಟರೆ ಅಲ್ಲಿ ರೂಮ್ಸ್ ಅವೈಲೇಬಲ್ ಇದ್ದರೆ ತೋರಿಸುತ್ತೆ. ಅಕಸ್ಮಾತ್ ರೂಮ್ ಅವೈಲೇಬಲ್ ಇಲ್ಲ ಅಂದರೂ ಕೂಡ ಅಲ್ಲಿ ಹೋದರೆ ಯಾರಾದರೂ ಚೆಕ್ಔಟ್ ಮಾಡೋರಿದ್ದರೆ ಆ ರೂಮ್ ಅವೈಲಬಿಲಿಟಿ ಇದ್ದರೆ ಕರೆಂಟ್ ಸ್ಟೇಟಸಲ್ಲಿ ಅಲಾಟ್ ಆಗುತ್ತೆ ರೂಮ್ಸು. ಈಗ ಸೇವಾ ಬುಕ್ಕಿಂಗ್ ನೋಡೋದಾದರೆ ಸೇವಾ ಬುಕ್ಕಿಂಗ್ ಡೇಟ್ ಸೆಲೆಕ್ಟ್ ಮಾಡ್ಕೊತೀನಿ. ಇಷ್ಟೊಂದು ಸೇವೆಗಳಿದೆ: ಅರ್ಚನೆ ಸಹಿತ ಅಷ್ಟೋದಕ, ಕ್ಷೀರಾಭಿಷೇಕ, ಪಂಚಾಮೃತ ಮತ್ತು ಫಲ ಪಂಚಾಮೃತ, ಸರ್ವಸೇವಾ, ಉತ್ಸವ, ರಾಯರ ಪಾದಪೂಜೆ, ಹೀಗೆ ಹಲವು ಸೇವೆಗಳಿರುತ್ತೆ. ಅದಕ್ಕೆ ತಕ್ಕ ಅಮೌಂಟ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಆ ಅಮೌಂಟ್ ಯಾವುದಾದ್ರೂ ಒಂದು ಸೇವೆ ಸೆಲೆಕ್ಟ್ ಮಾಡಿದರೆ ಆ ಅಮೌಂಟನ್ನು ನಿಮ್ಮ UPI ಮೂಲಕ ಪೇ ಮಾಡಿ ನೀವು ಆ ಸೇವೆಯನ್ನು ರಾಯರಿಗೆ ಸಲ್ಲಿಸ್ಬೋದು ಆರಾಧನೆಯ ದಿನ. ಹಾಗೆ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದರೆ ಅದು ತತ್ಕಾಲ್ ರೂಮ್ ಬುಕ್ಕಿಂಗ್ ಅಂತ. ಇದು ಮೊದಲೇ ಇತ್ತು ಅನಿಸುತ್ತೆ, ನಾನು ನೋಡಿದ್ದಿಲ್ಲ. ತತ್ಕಾಲ್ ಬುಕ್ಕಿಂಗಲ್ಲಿ ಕೂಡ ನೀವು ರೂಮ್ಸ್ ಅವೈಲಬಿಲಿಟಿ ಸೇಮ್ ಚೆಕ್ ಮಾಡ್ಕೋಬೋದು. ಆದರೆ ಈಗೆಲ್ಲ ಆರಾಧನೆ ಇರೋದ್ರಿಂದ ಎಲ್ಲ ಬ್ಲಾಕ್ದಾಗೆ ತೋರಿಸುತ್ತೆ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮಾರ್ನಿಂಗ್ ಸ್ಲಾಟಲ್ಲಿ ಆಲ್ವೇಸ್ ಟ್ರೀಟೆಡ್ ಆ್ಯಸ್ ಎ ಫಿಕ್ಸ್ಡ್ 6 AM ಟು ಚೆಕ್ ಇನ್ ಆ್ಯಂಡ್ 5 AM ನೆಕ್ಸ್ಟ್ ಡೇ ಚೆಕ್ಔಟ್, ಈ ಥರ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಯಾರಾದರೂ ಅಲ್ಲಿ ಚೆಕ್ಔಟ್ ಮಾಡೋರಿದ್ದರೆ ನೀವು ಹೋದ ಟೈಮಿಗೆ ಚೆಕ್ಔಟ್ ಆಗಿದ್ದರೆ ರೂಮ್ ಅವೈಲೇಬಲ್ ಇದ್ದರೆ ಕೊಡ್ತಾರೆ. ಇಲ್ಲಾಂದರೆ ಪ್ರೈವೇಟ್ ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಅಫೋರ್ಡೆಬಲ್ ಆಗಿದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಡೊನೇಷನ್ಸ್, ಯಾವುದಾದ್ರೂ ಡೊನೇಷನ್ಸ್ ಇದ್ದರೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಡೊನೇಷನ್ ಕೂಡ ಕೊಡ್ಬೋದಾಗಿದೆ. ಇದಾಗಿತ್ತು ನನ್ನ ಇಂದಿನ ವಿಡಿಯೋ. ನನ್ನ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ಹಲವು ಮಾಹಿತಿಗಳನ್ನು ನಾನು ತಿಳಿಸಿಕೊಡ್ತೇನೆ. ಧನ್ಯವಾದಗಳು. ರಾಯರ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.